ಇಂದು ದಿನಾಂಕ 20/8/2025 ಮೈಸೂರು ನಗರ ಕಾಂಗ್ರೆಸ್ ಮತ್ತು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ದಿವಂಗತ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸುರವರು ಮತ್ತು ದಿವಂಗತ ಮಾಜಿ ರಾಜೀವ್ ಗಾಂಧಿಯವರ ಜನ್ಮದಿನದ ಅಂಗವಾಗಿ ಇಂದು ಕಾಂಗ್ರೆಸ್ ಭವನದ ಮೈಸೂರಿನಲ್ಲಿ ಆಚರಿಸಲಾಯಿತು. ಮೈಸೂರಿನ ಮಂಚಗಡುಂಕೊಪ್ಲವರ ಬ್ಲಾಕ್ ಅಧ್ಯಕ್ಷರಾದ ರವಿ ಮಂಚಗಡುಂಕೊಪ್ಲವರು ಮಾತನಾಡಿದರು. ಈ ದಿನ ನಮ್ಮ ನಾಡಿನ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿಗಳು ದೇವರಾಜ ಅರಸು ಮತ್ತೆ ರಾಜೀವ್ ಗಾಂಧಿ ಅವರ ಜನ್ಮ ದಿನೋತ್ಸವವನ್ನು ನಾವು ನಮ್ಮ ಮೈಸೂರು ನಗರ ಕಾಂಗ್ರೆಸ್ ಕಚೇರಿಯಲ್ಲಿ ಈ ದಿನ ಆಚರಣೆಯನ್ನ ಮಾಡಿದ್ವು. ಅವರ ಗುಣಗಾನಗಳನ್ನ, ಅವರ ಇತಿಹಾಸವನ್ನ ಕುರಿತು ಇತಿಹಾಸ ತಜ್ಞರು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತಾಡಿದ್ರು. ನಮ್ಮ ಚನ್ನಬಸಪ್ಪನವರ ಮಗಳು ಮಾಜಿ ಸಚಿವರಾದ ಶ್ರೀಮತಿ ರಾಣಿ ಸತೀಶ್ ಅವರು, ಹಾಗೆ ಇತಿಹಾಸ ತಜ್ಞರಾದ ರಂಗರಾಜರವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಅವರೆಲ್ಲ ಕಾರ್ಯಕ್ರಮಗಳನ್ನ ಮಾಡುದು. ರಾಜೀವ್ ಗಾಂಧಿ ಅವರು ತಂತ್ರಜ್ಞಾನದಲ್ಲಿ ಈ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿರುವುದನ್ನು ನಾವೆಲ್ಲರೂ ಕೂಡ ಸ್ಮರಿಸುವಂತಹ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ವಿ. ಹಾಗೆ ಸುಮಾರು 40 ವರ್ಷದ ವಯಸ್ಸಿನಲ್ಲಿ ರಾಜೀವ್ ಗಾಂಧಿ ಅವರು ಭಾರತದ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಯುವಕರು ಮತ್ತೆ ಮಹಿಳೆಯರು ಕೂಡ ಸಬಲೀಕರಣವನ್ನ ಹೊಂದಬೇಕು. ಯುವಕರು ತಂತ್ರಜ್ಞಾನದ ಕಡೆ ಗಮನವನ್ನ ಕೊಡಬೇಕು. ಈ ಮೊಬೈಲು ಮತ್ತೆ ಇಸ್ರೇಲ್ ಅನ್ನ ತಂದಂತವರು ಮತ್ತೆ ಅನೇಕ ಕಾರ್ಖಾನೆಗಳನ್ನ ಕರ್ನಾಟಕದಲ್ಲೂ ಕೂಡ ಸ್ಥಾಪನೆ ಆಗೋದಕ್ಕೆ ನಮ್ಮ ರಾಜೀವ್ ಗಾಂಧಿ ಅವರು ಕಾರಣ. ಆ ಕಾರಣಕ್ಕೆ ರಾಜೀವ್ ಗಾಂಧಿ ಅವರನ್ನ ನೆನಪುಗಳನ್ನ ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗೆ ನಮ್ಮ ದೇವರಾಜ ಅರಸು ಅವರು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ಬಹಳ ಕಠಿಣವಾದಂತಹ ಕಾಲಘಟ್ಟ ಅದು. ನಮ್ಮ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಳ್ಳಿಯಲ್ಲಿ ದತ್ತುಪುತ್ರರಾಗಿ ಅವರು ಬಂದಂತಹ ಸಂದರ್ಭ, ಅವರು ಮುಖ್ಯಮಂತ್ರಿಗಳಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಅವರು ರಾಜ ಮಹಾರಾಜರ ಕಾಲದಲ್ಲಿ ಅವರು ಒಂದು ರೀತಿಯ ಅಧಿಕಾರವನ್ನು ಹಿಡಿದಂತವರು. ಆದ್ರೂ ಕೂಡ ಅವತ್ತಿನ ಕಠಿಣವಾದಂತಹ ಸಂದರ್ಭದಲ್ಲಿ ಸಮಾಜದ ಬಡವನೂ ಕೂಡ ಖುಷಿಯಿಂದ ಇರಬೇಕು ಅಂತ ಹೇಳಿ ಗೇಣಿ ಪದ್ಧತಿಯನ್ನು ತಂದಂತವರು, ಜೀತ ಉನ್ಮುಕ್ತಿಯನ್ನ ಮಾಡಿದಂತವರು. ಹಾಗೆ ಈ ರಾಜ್ಯದ ಬಡವನು ಕೂಡ ಒಬ್ಬ ಪ್ರಜೆಯಾಗಿ ಬಾಳಬೇಕು ಅನ್ನುವಂತಹ ಇತಿಹಾಸವನ್ನ ತಿಳಿಸಿ ಬಹಳ ಉತ್ತಮವಾದ ಕಾರ್ಯಕ್ರಮಗಳನ್ನ ಮಾಡಿರುವಂತದನ್ನ ನಾವು ಸದಾಕಾಲ ನೆನಪಿನಲ್ಲಿ ಇರಬೇಕು ಅಂತೇಳಿ ನಾವೆಲ್ಲರೂ ಕೂಡ ಈ ನಮ್ಮ ಕಾಂಗ್ರೆಸ್ ಪಕ್ಷದ ಮೈಸೂರು ನಗರ ಮತ್ತು ನಮ್ಮ ಚಾಮರಾಜ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ನಾವೆಲ್ಲರೂ ಕೂಡ ನಮ್ಮ ವಾರ್ಡ್ ಮಹಿಳಾ ಅಧ್ಯಕ್ಷರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತದ್ದು ನಮ್ಮೆಲ್ಲರೂ ಕೂಡ ಸಂತೋಷವಾಗಿದೆ. ಇನ್ನೂರಿನ ವರ್ಗಗಳ ದೇವರು ಅಂತ ಅವರು ಹಾವನೂರು ವರದಿಯನ್ನು ತಂದು ಅಲ್ಲಿ, ಯಾಕಂದ್ರೆ ಸಮಾಜದಲ್ಲಿ ಮೇಲು ಕೀಳುವಂತಹ ಪದ್ಧತಿ ಅಂದಿನ ಕಾಲದಲ್ಲಿ ಇತ್ತು. ಇವತ್ತಿನ ಸಮಾಜ ನಮ್ಮಲ್ಲಿ ಬಾಳ್ತಾ ಇದೆ, ಎಲ್ಲರೂ ಕೂಡ ಸರ್ವ ಸಮಾನರು ಅಂತೇಳಿ. ಆ ಹಿಂದುಳಿದ ವರ್ಗದ ವ್ಯಕ್ತಿಯೂ ಕೂಡ ಒಂದು ರೀತಿಯಲ್ಲಿ ಅವನು ಕೂಡ ಜಮೀನುದಾರರ ವ್ಯಕ್ತಿ ಆಗಿರ್ಬೇಕು, ರೈತ ಆಗಿರ್ಬೇಕು, ಮತ್ತೆ ಅವನು ವ್ಯವಸಾಯವನ್ನ ಜೀತದಾಳವಾಗಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನು ಕೂಡ ಒಬ್ಬ ಸಮಾಜದ ಯಜಮಾನನಾಗಿ ಬಾಳಬೇಕು ಅನ್ನುವಂತಹ ಅನೇಕ ವರದಿಗಳನ್ನ ಅವರು ಕಠಿಣವಾಗಿ ತಂದಂತಹ ಸಂದರ್ಭ. ಆ ಕಾರಣಕ್ಕೆ ನಮ್ಮ ದೇವರಾಜ ಅರಸು ಅವರು ಹಿಂದುಳಿದ ಕುಟುಂಬಗಳ ದೇವರು ಅಂತೇಳಿ ಇವತ್ತು ಕೂಡ ಪೂಜನೀಯ ಸ್ಥಾನದಲ್ಲಿದ್ದಾರೆ. ಅವರ ಇತಿಹಾಸಗಳನ್ನ ತೆರೆದು ಪುಟಗಳನ್ನು ತೆಗಿತಾ ಇದ್ರೆ ಅವರು ಹೇಗೆ ಈ ನಾಡಿನ ಸೇವೆಯನ್ನು ಸಲ್ಲಿಸಿದ್ರು ಅನ್ನೋದು ನಮ್ಗೆಲ್ಲರೂ ಕೂಡ ತಿಳಿಯುತ್ತೆ. ಅವನೂರು ವರದಿ ಇರ್ಬೋದು, ಈ ಜಮೀನ್ದಾರಿಕೆ ಪದ್ಧತಿಯನ್ನು ಹೋಗಲಾಡಿಸಿರುವಂತದ್ದು ಇರ್ಬೋದು, ಸಮಾಜದಲ್ಲಿ ಎಲ್ಲ ಕಾರ್ಖಾನೆಗಳಲ್ಲಿ, ಎಲ್ಲ ಉದ್ಯೋಗಗಳಲ್ಲಿ, ಎಲ್ಲ ವಿಶ್ವವಿದ್ಯಾನಿಲಯಗಳು ಕೂಡ ಉತ್ತಮವಾಗಿ ಆಡಳಿತವನ್ನ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಯಾರು ಹಿಂದುಳಿದಿರ್ತಾರೋ ಅವರು ಕೂಡ ಮುಂಚೂಣಿಗೆ ಬರಬೇಕು ಅನ್ನುವಂತಹ ಒಂದೇ ಒಂದು ದೃಢವಾದ ನಿಲುವನ್ನ ಹೊಂದಿರತಕ್ಕಂಥವ್ರು ದೇವರಾಜ ಅರಸು ಅವರು. ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಅವರನ್ನ ಹಿಂದುಳಿದ ವರ್ಗದ ಕುಟುಂಬಗಳ ದೇವರು ಅಂತೇಳಿ ನಾವು ಕರೀತೇವೆ. ಇತ್ತೀಚಿನ ರಾಜಕಾರಣಿಗಳಲ್ಲಿ ಅವರಲ್ಲಿ ಏನಾದ್ರು ಅಳವಡಿಸಬೇಕಾಗಿರೋಂಥದ್ದು ಏನಾದ್ರು ಇದೆಯಾ? ಇವತ್ತು ದೇವರಾಜ ಅರಸು ಅವರು ದೃಢವಾದ ಒಂದು ನಿರ್ಧಾರಗಳನ್ನ ಮಾಡಿಕೊಂಡು ಮುಖ್ಯಮಂತ್ರಿಗಳಾದ್ರು. ಇವತ್ತಿನ ರಾಜಕಾರಣಿಗಳು ಕೂಡ ಯಾವತ್ತೂ ಕೂಡ ಅವರ ಫೇಸ್ ವ್ಯಾಲ್ಯೂ, ಅವರ ಮುಖದ ಚಹರೆಗಳೇನಿರುತ್ತೆ, ಅವರ ವ್ಯಕ್ತಿತ್ವಗಳ ನಿಲುವುಗಳೇನಿರುತ್ತೆ, ದೇವರಾಜ ಅರಸು ಅವರ ಏನೆಲ್ಲ ಇತಿಹಾಸಗಳಿದೆ ಅದನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡಾಗ ನಮ್ಮ ಮುಂದಿನ ರಾಜಕೀಯ ಜೀವನದಲ್ಲೂ ಕೂಡ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂತಹ ನಿರೀಕ್ಷೆ ಇರ್ಬೇಕು. ಯಾಕಂದ್ರೆ ನಾವೆಲ್ಲರೂ ಕೂಡ ಬಂದಿರುವಂತದ್ದು ಜನಸೇವೆಯನ್ನ ಮಾಡೋದಿಕ್ಕೆ. ಆ ಸೇವೆಯನ್ನ ಮಾಡುವಂತಹ ಒಂದು ಮನಸ್ಸು ಪ್ರತಿದಿನವೂ ಕೂಡ ಇರಬೇಕು, ಪ್ರತಿ ಗಂಟೆಯಲ್ಲೂ ಇರಬೇಕು. ಅದರಿಂದ ಅದು ಒಳ್ಳೇದಾಗುತ್ತೆ ಅನ್ನೋದನ್ನ ನಾವು ಇತಿಹಾಸವನ್ನ ಸೇರಿರುವಂತಹ ಅನೇಕ ಮಹನೀಯರನ್ನ ನಾವು ನೆನಪುಗಳನ್ನ ಮಾಡ್ಕೋಬೇಕಾಗತ್ತೆ. ಗುಂಡೂರಾಯರ ನೆನಪುಗಳನ್ನ ಮಾಡ್ಕೋಬೇಕಾಗತ್ತೆ, ಬಂಗಾರಪ್ಪನವರ ನೆನಪುಗಳನ್ನ ಮಾಡ್ಕೋಬೇಕಾಗತ್ತೆ. ಇವತ್ತಿನ ನಮ್ಮ ಸಿದ್ದರಾಮಣ್ಣನವರನ್ನು ಕೂಡ
ಆ ರೀತಿಯಲ್ಲಿ ನಾವು ನೆನಪುಗಳನ್ನ ಮಾಡ್ಕೊಂಡು ಅವರ ಹಿಂದೆ ನಾವೆಲ್ಲರೂ ಕೂಡ ಇದ್ದೇವೆ. ಅವರ ವಾಕ್ಚಾತುರ್ಯ, ಅವರ ನಡೆ ನುಡಿಗಳು ಕೂಡ ನಮಗೆ ಆದರ್ಶವಾಗಿದೆ. ನಾವು ಆ ಕಾರಣಕ್ಕೆ ದೇವರಾಜ ಅರಸು ಅವರ ನೇರವಾಗಿ ಅವರ ಮಟ್ಟಕ್ಕೆ ನಿಲ್ಲುವಂತವರು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ನಾವೆಲ್ಲಾ ಕಡೆ ಆ ರೀತಿಯ ಒಂದು ಪ್ರಚಾರವನ್ನ, ಆ ರೀತಿಯ ರೂಪರೇಷೆಗಳನ್ನು ರೂಪಿಸ್ಕೊಂಡು ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಅವತ್ತಿನ ಅರಸು ಅವರ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ತಿದ್ದಾರೆ. ಅವರು ಈ ರಾಜ್ಯದ, ರಾಷ್ಟ್ರದ ವ್ಯಕ್ತಿಗಳಾಗಿ ರೂಪವನ್ನ ತಾಳಿದ್ದಾರೆ ಅನ್ನುವುದಕ್ಕೆ ನಾವು ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಹಿರಿಯರಾದ ಪ್ರೊಫೆಸರ್ ರಂಗರಾಜ್ ಮತ್ತು ರಾಣಿ ಸತೀಶ್ ಅವರಿಗೆ ಸನ್ಮಾನಿಸಲಾಯಿತು. ಹಾಗೂ ಎಲ್ಲ ರಾಜಕಾರಣಿಗಳು ಮತ್ತು ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು.